ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಹೇಳೋ ಅವಶ್ಯಕತೆ ಇಲ್ಲ, ಅಷ್ಟು ದೊಡ್ಡ ನನಗಿಂತ 2 ದೊಡ್ಡ ಬೋರ್ಡ್ ಇದೆ. ಸೊ ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ. ಸೊ ಹೊಸ ಬ್ರ್ಯಾಂಚು ಆಲ್ರೆಡಿ ಎಲ್ಲರೂ ವೀಡಿಯೋಸ್ ನೋಡಿರ್ತೀರಾ, ವೈರಲ್ ಆಗಿದೆ. ಸೊ ಇಲ್ಲಿ ಹೊಸೂರು ಮೈನ್ ರೋಡ್ ಸೊ ಬೊಮ್ಮಸಂದ್ರದಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ. 90,000 ಸ್ಕ್ವೇರ್ ಫೀಟ್ 90,000 ಸ್ಕ್ವೇರ್ ಫೀಟಲ್ಲಿ ಮಾಡಿರುವಂಥ ರೆಸ್ಟೋರೆಂಟು. ಸೊ ರೆಸ್ಟೋರೆಂಟ್ ಅನ್ನೋದಕ್ಕಿಂತ ಒಂಥರ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಎಂಟ್ರಿ ಆಗ್ತಿದ್ದಂಗೆ ತುಂಬಾ ಚೆನ್ನಾಗಿದೆ. ಸೊ ಅದೆಲ್ಲ ಹೋಗ್ತಾ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಮೋಸ್ಟ್ಲಿ 15ನೇ ತಾರೀಕು ಮೇಲ್ಗಡೆ ಜನಕ್ಕೆಲ್ಲ ಓಪನ್ ಇದೆ ಪಬ್ಲಿಕ್ಗೆ. ಸೊ ನಾವು ಅದಕ್ಕೆ ಮುಂಚೆನೇ ಬಂದಿದ್ದೀವಿ, ಬನ್ನಿ. ಸೊ ಒಳಗೆ ಬರ್ತಿದ್ದಂಗೆ ಮೇಯ್ನು ಎಂಟ್ರೆನ್ಸಲ್ಲೇ ಹೈಲೈಟ್ ಬಂದ್ಬಿಟ್ಟು ಆದಿಯೋಗಿ. ಸೊ ಇಲ್ಲಿ ಆದಿಯೋಗಿ ಮಧ್ಯದಲ್ಲೇ ಇದೆ. ಸೊ ಅಲ್ಟಿಮೇಟು ವಾಟರ್ ಬಾಡಿ ಎಲ್ಲ ಮಾಡಿ ಸಕಲ ಮಾಡಿದ್ದಾರೆ. ಆಮೇಲೆ ಅದು ಪಕ್ಕನೇ ಲಿಂಗ ಭೈರವಿ ದೇವಸ್ಥಾನ ಕೂಡ ಇದೆ. ಎರಡೂ ಏನು ಸ್ಪೆಷಲ್ ಇದು ಅಂದರೆ ಆದಿಯೋಗಿ ಮತ್ತು ಲಿಂಗ ಭೈರವಿ ಎರಡೂ ದೇವಸ್ಥಾನನೂ ಮಾಡಿರೋದು ಬಂದು ಈಶಾ ಫೌಂಡೇಶನ್ ಅವರೇ ಬಂದು ಮಾಡಿಕೊಟ್ಟಿರೋದು. ಸೊ ಅದೊಂದು ಸ್ಪೆಷಲ್ಲು ಇಲ್ಲಿ. ಅದಾದಮೇಲೆ ಅಷ್ಟೇ ಅಲ್ಲ, ರೈಟ್ ಸೈಡ್ಗೆ ಸೊ ಎಂಟ್ರೆನ್ಸ್ ಆಗ್ತಿದ್ದಂಗೆ ರೈಟ್ ಸೈಡ್ಗೆ ನನಗೆ ಇವಾಗ ಲೆಫ್ಟ್ ಸೈಡ್ಗೆ ಗೋಶಾಲೆ ಕೂಡ ಇದೆ. ಅಲ್ಲಿ ಪುಟ್ಟ ಪುಟಾಣಿ ಕರುಗಳಿದೆ. ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಅಲ್ಲಿ ಹೋಗಿ ನೋಡೋದಕ್ಕೆ, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಹಾಗೆಯೇ ಒಂದು ಗಣೇಶನ ಸ್ಟ್ಯಾಚು ಕೂಡ ಇದೆ. ಲಿಂಗ ಭೈರವಿ ದೇವಸ್ಥಾನ ಪಕ್ಕದಲ್ಲೇ ಗಣೇಶ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಫುಲ್ಲು ಕಲ್ಲಲ್ಲೇ ಕೆತ್ತನೆ ಮಾಡಿರೋದು, ಅದು ಕೂಡ ಚೆನ್ನಾಗಿದೆ. ಸೊ ಇದು ಎಂಟ್ರೆನ್ಸಲ್ಲೇ ನಿಮಗೆ ಒಂಥರ ಡಿವೈನ್ ಎಕ್ಸ್ಪೀರಿಯೆನ್ಸು. ರೆಸ್ಟೋರೆಂಟ್ ಒಳಗೆ ಹೋಗಕ್ಕೆ ಮುಂಚೆನೇ ಒಳಗಡೆ ಹೋದ್ಮೇಲೆ ಅಲ್ಲಿ ಇವಾಗ ಪೂಜೆ ನಡೀತಾ ಇದೆ. ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೇಳಿಸ್ತಾ ಇರ್ಬೋದು. ಅಲ್ಲಿ ವೆಂಕಟೇಶ್ವರ ಪ್ರತಿಷ್ಠಾಪನೆ ನಡೀತಾ ಇದೆ. ಸೊ ವೆಂಕಟೇಶ್ವರ ಸ್ಟ್ಯಾಚು ಇದೆ. ಸೊ ದೇವರು ಅದು ಕೂಡ ಒಳಗಡೆ ರೆಸ್ಟೋರೆಂಟ್ ಒಳಗಡೆ ಇರುತ್ತೆ. ಸೊ ನೀವು ಒಂಥರ ಇಲ್ಲಿ ರೆಸ್ಟೋರೆಂಟ್ ಬರೋದಕ್ಕೆ ಅನ್ನೋದಕ್ಕಿಂತ ಒಂಥರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾ ಇದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಸೊ ನಾವೆಲ್ಲೇ ಓಡಾಡಬೇಕಾದ್ರೂ ಇಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಬಿಟ್ಟು ಹೋಗ್ಬೇಕಾ ಅನ್ನೋದೇ ಕನ್ಫ್ಯೂಷನ್. ಯಾಕಂದರೆ ಸೊ ಎಲ್ಲ ಫುಲ್ ದೇವಸ್ಥಾನನೇ, ದೇವರುಗಳಿದೆ ಅದರಿಂದ. ಸೊ ಇನ್ನೂ ತುಂಬ ಜಾಗಗಳಿದೆ ಹೇಳೋದಕ್ಕೆ. ಇಲ್ಲಿ ಪಕ್ಕದಲ್ಲಿ ಒಂದು ಹೈಲೈಟ್ ಆಗಿದೆ, ಒಂದು ಕಾವೇರಿ ಬೇ ಅಂತ ಒಂದು ಜಾಗ ಇದೆ. ಅಂದರೆ ಫುಲ್ಲು ಒಂದು ಪಾತು, ಆ ಕಡೆ ಈ ಕಡೆ ಎಲ್ಲ ಗ್ರೀನರಿ, ವಾಟರ್ಫಾಲ್ ಇದೆ, ಮಧ್ಯದಲ್ಲಿ ಒಂದು ಪಾತ್ ಇದೆ. ಅಲ್ಲೇನು ಮಾಡ್ತಾರೆ ಅಂದರೆ ನಿಮಗೆ ಈ ಡಾಬಾದಲ್ಲಿ ಬರುತ್ತೆ ಗೊತ್ತಾ, ಒಂದು ಬೆಂಚು, ಆ ಥರ ಬೆಂಚುಗಳು ಹಾಕೊಟ್ಟಿರ್ತಾರೆ. ಪ್ಲಸ್ಸು ಚಾಪೆಗಳು, ನೆಲದ ಮೇಲೆ ಚಾಪೆ ಹಾಕೋಕ್ಕೆ ಚಾಪೆಗಳು ಕೂಡ ಇರುತ್ತೆ ಫೆಸಿಲಿಟಿ. ಸೊ ನೀವು ಸೆಲ್ಫ್ ಸರ್ವಿಸಲ್ಲಿ ನೀವು ಫುಡ್ ಎಲ್ಲ ತೊಗೊಂಡು ಹೋಗಿ ಫ್ಯಾಮಿಲಿ ಜೊತೆ ಆರಾಮಾಗಿ ಆ ಬೆಂಚ್ ಮೇಲೋ ಅಥವಾ ಅಲ್ಲಿ ಚಾಪೆ ಮೇಲೆ ನೆಲದ ಮೇಲೆ ಆರಾಮಾಗಿ ಚಕಂಬಲ್ ಹಾಕೊಂಡು ಕೂತ್ಕೊಂಡು ತಿನ್ಕೊಂಡು ಅದರ ಪಿಕ್ನಿಕ್ ಥರ ಎಂಜಾಯ್ ಮಾಡ್ಬೋದು. ಆ ಜಾಗ ಕೂಡ ಇದೆ. ಅದಕ್ಕೆ ಕಾವೇರಿ ಬಿ ಅಂತ ಜಾಗ ಹೆಸರಿಟ್ಟಿದ್ದಾರೆ. ಸೊ ಆಮೇಲೆ ನಾರ್ಮಲಾಗಿ ಗೊತ್ತಲ್ಲ, ನೀವು ರಾಮೇಶ್ವರಂ ಕೆಫೆಗೆ ಹೋದರೆ ಸೆಲ್ಫ್ ಸರ್ವಿಸು ತೊಗೊಂಡು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಹೈಲೈಟ್ ಬಂದ್ಬಿಟ್ಟು ಹಿಂದೆ ಬಂದು ನಿಮಗೆ ಡೈನಿಂಗ್ ಇದೆ. ಅಲ್ಲಿ ಏನು ಅಂದರೆ ಬಾಳೆ ಎಲೆ ಊಟ. ಸೊ ನಿಮಗೆ ವೆಜ್ ಊಟ ಹೆಂಗೆ ಮದುವೆನಲ್ಲೆಲ್ಲ ಬಡಿಸ್ತಾರೆ ಆ ಥರ ಬಾಳೆ ಎಲೆ ಹಾಕ್ಬಿಟ್ಟು ಊಟನ ಬಡಿಸ್ತಾರೆ. ಸೊ ಇವಾಗ ಬರೀ ಒಂಥರ ಎಲ್ಲನೂ ರೆಸ್ಟೋರೆಂಟ್ ಟೂರ್ ಥರನೇ. ಯಾಕಂದರೆ ರಾಮೇಶ್ವರಂ ಕೆಫೆದು ಫುಡ್ ಎಲ್ಲ ಆಲ್ರೆಡಿ ತಿಂದಿದ್ದೀವಿ. ಸೊ ಎಲ್ಲರಿಗೂ ಆಲ್ಮೋಸ್ಟ್ ಎಷ್ಟೊಂದು ಜನ ತಿಂದಿರ್ತೀರಾ. ಈ ಜಾಗದ ಬಗ್ಗೆ ತೋರಿಸ್ಬೇಕಾಗಿತ್ತು, ಅದೇ ಒಂಥರ ಖುಷಿ ಈಗ. ಸೊ ಒಳಗೋಣ ಬನ್ನಿ. ಸೊ ಕಿಚನ್ ಬಗ್ಗೆ ನೋಡೋಣ ಅಂತ ಹೇಳಿದ್ವಲ್ಲ, ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ನಿಮಗೆ ಬರ್ತಾ ಲೆಫ್ಟ್ ಸೈಡ್ಗೆ ಅಲ್ಲಿ ಒಂದು ಸಪ್ರೇಟ್ ಕೌಂಟರು, ಕಾಫಿ, ಟೀ ಮತ್ತು ಹಾಲು, ಇದಕ್ಕೆ ಅಂತಲೇ ಸಪ್ರೇಟಾಗಿ ಆಚೆ ಕೌಂಟರ್ ಇದೆ. ಸೊ ಒಳಗೆ ಬರ್ತಿದ್ದಂಗೆ ನಾನು ಹಿಂದೆ ಕಾಣಿಸ್ತಾ ಇರ್ಬೋದು ಒಂದು ದೊಡ್ಡದಾದ ಕಿಚನ್ನು, ಐಲ್ಯಾಂಡ್ ಕಿಚನ್ ಕಾನ್ಸೆಪ್ಟು. 4 ದಿಕ್ಕಲ್ಲೂ ನಿಮಗೆ ಬೇರೆ ಬೇರೆ ಡಿಶಸ್ಸು ಸರ್ವ್ ಮಾಡ್ತಾರೆ. ಫ್ರಂಟ್ ಸೈಡ್ ಬಂದು ದೋಸೆ, ಈ ಕಡೆ ದೋಸೆ ಕೌಂಟರು, ಆ ಕಡೆ ಇಡ್ಲಿ, ಆ ಕಡೆ ರೈಸ್ ಐಟಮ್ಸು, ಆ ಥರ. ಸೊ ಇಲ್ಲಿ ಮೇಲ್ಗಡೆ ಗಮನಿಸ್ತಾ ಇರ್ಬೋದು, ಅಲ್ಲಿ ಮೇಲೆ ಬಂದು ವಿಷ್ಣುವಿನ ದಶಾವತಾರನ ನಿಮಗೆ ಕೆತ್ತನೆ ಇದೆ. ಸೊ ಎಂಟ್ರೆನ್ಸ್ ಬಂದಿದ್ದ ತಕ್ಷಣ ನಿಮಗೆ ಆ ಕಿಚನಲ್ಲಿ ಅದು ಕಾಣಿಸುತ್ತೆ, ಅದೊಂದು ಹೈಲೈಟು ದಶಾವತಾರ. ಸೊ ಎಲ್ಲನೂ ಒಂಥರ ಡಿಫ್ರೆಂಟ್ ಆಗಿದೆ ನೀವು ಬೇರೆ ರಾಮೇಶ್ವರಂ ಕೆಫೆ ಎಲ್ಲನೂ ಕಂಪೇರ್ ಮಾಡಿದ್ರೆ. ಸೊ ಹಿಂದ್ಗಡೆ ಹೋದರೆ ಅಲ್ಲಿ ಬಾಳೆಲೆ ಊಟ ನಾನು ಹೇಳಿದ್ದು. ಸೊ ಹೋಗಿ ಅಲ್ಲಿ ನೋಡೋಣ, ಅಲ್ಲಿ ಪೂಜೆ ನಡೀತಾ ಇದೆ. ಅದಾಗಿದ್ದ ತಕ್ಷಣ ಊಟ ಸರ್ವ್ ಮಾಡ್ತಾರೆ, ಬನ್ನಿ. ಸೊ ನಾನು ಹೇಳಿದ್ನಲ್ಲ ಡೈನಿಂಗ್ ಏರಿಯಾ ಅಂತ, ಇದೇ ಆ ಜಾಗ. ಸೊ ಇಲ್ಲಿ ನಿಮಗೆ ಕೂತ್ಕೊಂಡು ಊಟ ಬಡಿಸ್ತಾರೆ ಬಾಳೆ ಎಲೆಯಲ್ಲಿ. ಸೊ ಇಲ್ಲೇನಿದೆ ನೋಡಿ, ನನ್ನ ಹೈಟು ಇಷ್ಟು ಕೆಳಗಡೆ ಕೂತ್ಕೊಂಡು ಊಟ ಮಾಡೋ ಕಾನ್ಸೆಪ್ಟು ಇದೊಂಥರ ಯೂನಿಕಾಗಿ ಸಾಕಾಗಿದೆ. ಆಮೇಲೆ ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋಕೆ ಆಗದಿರೋರ್ಗೂ ಆಪ್ಷನ್ ಇದೆ. ಅಲ್ಲಿ ಪಕ್ಕದಲ್ಲಿ ನಾರ್ಮಲ್ ಟೇಬಲ್, ಡೈನಿಂಗ್ ಟೇಬಲ್ ಥರ ಇದೆ, ಅಲ್ಲೂ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ಇನ್ನೂ ಪೂಜೆ ನಡೀತಿದೆ. ಪೂಜೆ ಆದಮೇಲೆ ಸೊ ಇಲ್ಲಿ ಊಟ ಸರ್ವ್ ಮಾಡ್ತಾರೆ. ಸೂಪರ್ ಕಾನ್ಸೆಪ್ಟ್, ಮಾತ್ರ ಸಖತ್ ಇಷ್ಟ ಆಯಿತು. ಈ ಟೇಬಲ್ಸ್ ಎಲ್ಲ ಚಿಕ್ಕ ಚಿಕ್ಕದು.
ಇನ್ನೂ ಪೂಜೆ ನಡೀತಾ ಇದೆ. ಇನ್ನೂ 1.5 ಅವರ್ ಆಗುತ್ತೆ ಪೂಜೆ ಆಗಿ, ಪ್ರತಿಷ್ಠಾಪನೆ ಆಗಿ, ಹೋಮ ಎಲ್ಲ ಆಗಿ, ಊಟ ಬಡಿಸೋದಕ್ಕೆ. ಸೊ ನೈವೇದ್ಯ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾವೇನು ಅಂದ್ಕೊಂಡ್ವಿ, ಸೊ ಅವ್ರ ಸಿಗ್ನೇಚರ್ ದೋಸೆಗಳು ತೊಗೊಂಡು ದೋಸೆ ತಿನ್ಕೊಂಡು ಒಂದೊಂದು ಕಾಫಿ ಕುಡ್ಕೊಂಡು ಹೋಗೋಣ. ಯಾಕಂದರೆ ಆಲ್ ಓವರ್ ಇಂಡಿಯಾಗೆ ಗೊತ್ತು ರಾಮೇಶ್ವರಂ ಕೆಫೆ ಟೇಸ್ಟ್ ಹೇಗೆ ಥರ ಇರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರೂ ತಿನ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಪದೇ ಅದನ್ನೇ ಹೇಳೋ ಅವಶ್ಯಕತೆ ಇಲ್ಲ. ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಬಂದಿರೋದ್ರಿಂದನೇ ಈ ಥರ ದೊಡ್ಡದಾಗೆಲ್ಲ ಎಲ್ಲ ಕಡೆ ಬ್ರಾಂಚ್ಗಳು ಕ್ರಿಯೇಟ್ ಆಗ್ತಾ ಇರೋದು. ಏನಂತೀರ ಬ್ರೋ? ಹೌದು, 100%. ಬಟ್ ಈ ಬ್ರಾಂಚ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ, ಮ್ಯಾಸಿವ್ ಇದೆ. ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾದ್ರು ಒಂದ್ಸರಿ ಬನ್ನಿ. ನೀವೇನಂತೀರಾ? ಹೌದು, ಫ್ಯಾಮಿಲಿ ಜೊತೆ ಅಂತ ಬಂದ್ರೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಆ ವೈಬ್ಸೇ ಆ ಥರ ಇದೆ, ಒಳಗಡೆ ಬಂದ ತಕ್ಷಣ ಇದೆ. ಇದು ನಾರ್ಮಲ್ ರೆಸ್ಟೋರೆಂಟ್ ಅಲ್ಲ. ಸೊ ಇದು ಈ ಕಡೆ ಇರೋದ್ರಿಂದ, ಈ ಭಾಗದಲ್ಲಿ ಇರೋದ್ರಿಂದ ಇಲ್ಲಿ ಟ್ರಾವೆಲರ್ಸ್ ಆರಾಮಾಗಿ ಬರ್ಬೋದು. ಮತ್ತು ಸುತ್ತಮುತ್ತ ಇರೋರು ಎಲ್ಲ ಆರಾಮಾಗಿ ವಿಸಿಟ್ ಮಾಡ್ತಾರೆ. ಸೊ ನಮ್ಮಂಥವ್ರು ಇವರು ಆ ದಿಕ್ಕು, ನಾವು ಈ ದಿಕ್ಕಲ್ಲಿ ಇರೋರೆಲ್ಲ ಏನು ಅಂದರೆ ಒಂಥರ ಟೂರಿಸ್ಟ್ ಸ್ಪಾಟ್ ಥರ ಬರಬೇಕು ಇಲ್ಲಿ ಯಾವಾಗ ಒಂದೊಂದು ಸಲ. ಸೊ ಒಳ್ಳೆ ಜಾಗ, ತುಂಬಾ ಟೈಮ್ ಪಾಸ್ ಆಗುತ್ತೆ. ಒಳಗೆ ಬಂದು ಎಷ್ಟು ಅವರ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ನಾವು ಆಲ್ರೆಡಿ ಬಂದೇನೆ 2 ಅವರ್ ಮೇಲೆ ಆಯಿತು ಅನಿಸುತ್ತೆ. ಬೋರ್ ಆಗಲ್ಲ ಮತ್ತು ಗೊತ್ತಾಗಲ್ಲ ಟೈಮ್ ಹೋಗೋದು. ಸೊ ಅಷ್ಟು ಜಾಗ ಇದೆ ನೋಡೋದಕ್ಕೆ, ಸುಮ್ಮನೆ ಓಡಾಡ್ಕೊಂಡೇ ಟೈಮ್ ಪಾಸ್ ಮಾಡ್ಬೋದು. ಸೊ ದೋಸೆ ತಿನ್ಬಿಡುವ. ದೋಸೆ ಪುಡಿ ಮಸಾಲೆ ದೋಸೆ ತೊಗೊಂಡಿದ್ದೀವಿ. ಸೊ ಕ್ರಿಸ್ಪಿ ಆದ ದೋಸೆ, ಫುಲ್ಲು ಪಟ ಅಂತ ಒಳ್ಳೆ ಸೌಂಡ್ ಬರ್ತಾಯಿದೆ ಓಪನ್ ಮಾಡ್ತಾಯಿದ್ರೆ. ಸೊ ಗೋಲ್ಡನ್ ಕಲರ್, ಚಿನ್ನದ ಥರ ಕಲರು, ಮತ್ತು ತುಪ್ಪ ಎಲ್ಲ ಜಿನುಗ್ತಾ ಇದೆ. ಮಧ್ಯದಲ್ಲಿ ಮುರ್ಕೊಂಡು ಚಟ್ನಿ ಜೊತೆ ಡಿಪ್ ಮಾಡಿ ಬೇರೆ ಮಾತೇ ಇಲ್ಲ. ಅದ್ಭುತ. ತುಪ್ಪದ ಟೇಸ್ಟು, ಅದು ಕೂಡ ನಂದಿನಿ ತುಪ್ಪದ ಟೇಸ್ಟ್ ಅಂತ ಯಥೇಷ್ಟ ಬರುತ್ತೆ. ಇದು ಫೇಮಸ್ ಫಾರ್ ತುಪ್ಪ, ರಾಮೇಶ್ವರಂ ಕೆಫೆ. ರಾಮೇಶ್ವರಂ ಕೆಫೆಯಲ್ಲಿ ಎಲ್ಲ ಕಡೆ ಹೋಟ್ಲಲ್ಲಿ ದೋಸೆಗೆ ತುಪ್ಪ ಹಾಕ್ತಾರೆ, ಇಲ್ಲಿ ದೋಸೆಗೆ ತುಪ್ಪನ ಸುರಿತಾರೆ. ವ್ಯತ್ಯಾಸ ತುಪ್ಪ ಅಷ್ಟು. ಸೊ ತುಪ್ಪ ತಿನ್ನೋದು ಒಳ್ಳೆಯದು. ತುಪ್ಪ ತಿನ್ನೋದು ದೇಹಕ್ಕೆ ಒಳ್ಳೆಯದು. ಸೊ ಇದು ಹಾಕೋದು ಅವರ ಕಾನ್ಸೆಪ್ಟು. ಅದು ಎಷ್ಟು ಪ್ರಮಾಣದಲ್ಲಿ ನಿಮಗೆ ತಿನ್ನೋಕ್ಕಿಷ್ಟ, ತಿನ್ನೋರು ಆರಾಮಾಗಿ ಬಂದು ತಿನ್ಬೋದು. ಇಲ್ಲ ಕಮ್ಮಿ ತಿನ್ನಬೇಕು ಅನ್ನೋರು ಬೇರೆ ರೆಸ್ಟೋರೆಂಟ್ಸ್ಗಳಿದೆ ಕಮ್ಮಿ ತುಪ್ಪ ಹಾಕೋರು, ಅಲ್ಲೂ ಕೂಡ ಹೋಗಿ ಟ್ರೈ ಮಾಡ್ಬೋದು. ಸೊ ತುಂಬ ಜನ ಯಾವಾಗಲೂ ಒಂದ್ಸಲ ಅಪರೂಪಕ್ಕೆ ಬಂದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನನಗಂತೂ ಆ ಟೆಕ್ಸ್ಚರು ಸೂಪರು, ಟೇಸ್ಟು ಹಂಗೆ ಅವಾಗ ಹೇಗೆ ತಿಂದಿದ್ವಿ ಯಾವಾಗಲೂ ತಿಂದ ಎಲ್ಲ ಕಡೆ ರೆಸ್ಟೋರೆಂಟ್ಸ್. ಸೊ ಎಲ್ಲ ಬ್ರಾಂಚ್ಗಳಲ್ಲಿ ಯಾವ ಥರ ಇರುತ್ತೆ ಸೇಮ್ ಇಲ್ಲೂ ಕೂಡ ಅದೇ ಥರ ಇದೆ. ಸೊ ಅದ್ಭುತವಾದ ಪ್ಯಾನ್ ಇಂಡಿಯಾ ದೋಸೆ ತಿಂದಾದ್ಮೇಲೆ ಈಗ ಕಡಕ್ಕಾದ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ, ಅವರಿಬ್ಬರು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದಾರೆ. ನಾವು ನಾರ್ಮಲ್ ಫಿಲ್ಟರ್ ಕಾಫಿ. ಅದ್ಭುತ. ದೋಸೆ, ಇಡ್ಲಿ, ವಡೆ ಇದೆಲ್ಲ ತಿಂದಾದ್ಮೇಲೆ ಈ ಥರ ಒಂದು ಕಾಫಿ ಕುಡಿಯೋದು ಸೂಪರ್, ಸಕ್ಕತ್ತಾಗಿದೆ. ಸೂಪರ್. ಸೊ ಫೈನಲ್ ಆಗಿ ಸೊ ಈ ಕಡೆ ಏರಿಯಾ ಸುತ್ತಮುತ್ತ ಇರೋರ್ಗು ರಾಮೇಶ್ವರಂ ಕೆಫೆ ಈ ಕಡೆ ಬಂದಿದೆ. ಸೊ ಯಾರಾದರೂ ಆ ಕಡೆ ಹೋಗಿ ಟ್ರೈ ಮಾಡೋಕ್ಕಾಗಲ್ಲ, ನಮ್ಗೆ ದೂರ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಹೋಗಬೇಕು ಅಂತಿರೋರು ಅವ್ರು ಇವಾಗ ಆರಾಮಾಗಿ ಇಲ್ಲೇ ಬಂದು ಟ್ರೈ ಮಾಡ್ಬೋದು. ಸೇಮ್ ಎಲ್ಲ ಕಡೆ ಯಾವ ಥರ ಟೇಸ್ಟ್ ಇರುತ್ತೆ, ಸೇಮ್ ಟೇಸ್ಟ್, ಸೇಮ್ ಕ್ವಾಲಿಟಿ, ಸೇಮ್ ಹೈಜೀನ್ ಎಲ್ಲನೂ. ಬಟ್ ಜಾಗ ಮಾತ್ರ ಮ್ಯಾಸಿವ್ ಆಗಿದೆ, ಸ್ಪೆಷಲ್ ಆಗಿದೆ. ಸೊ ಎಲ್ಲದಕ್ಕಿಂತ ಇಲ್ಲೇ ಚೆನ್ನಾಗಿದೆ. ಎಲ್ಲ ಬ್ರಾಂಚ್ಗಳಿಂದ ಈ ಬ್ರಾಂಚಸ್ ಸೂಪರ್ ಆಗಿದೆ. ಸೊ ಆಲ್ ಓವರ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಅವ್ರ ಬ್ರಾಂಚಸ್ಸಲ್ಲಿ ಇದೇ ಸೂಪರ್ ಬ್ರಾಂಚು. ಸೊ ಮಸ್ಟ್ ವಿಸಿಟ್. ಒಂದು ಟೂರಿಸ್ಟ್ ಸ್ಪಾಟ್ ಥರ ಆದರೂ ಸುಮ್ಮನೆ ಪಿಕ್ನಿಕ್ಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ, ಅಲ್ಲೆಲ್ಲ ಕೂತ್ಕೊಳಕ್ಕೆ ನೆಲ ಮೇಲೆ ಕೂತ್ಕೊಂಡು ಊಟ ಮಾಡೋ ಕಾನ್ಸೆಪ್ಟ್ ಎಲ್ಲ ಅದ್ಭುತ. ಹೌದು, ನಮ್ಮ ಏರಿಯಾಯಿಂದ ಬಂದರೆ ಪಿಕ್ನಿಕ್ ಇದು. ಎಲ್ಲಿ ಬೇಕಾದ್ರೂ ಬಂದು ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ತಿನ್ಬೋದು, ಆ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸಕ್ಕತ್ತಾಗಿದೆ, ಮ್ಯಾಸಿವ್ ಪ್ಲೇಸ್. ನೀವೇನಂತೀರಾ? ಓವರ್ ಆಲ್ ತುಂಬ ಚೆನ್ನಾಗಿದೆ. ಬಂದರೆ ಒಳ್ಳೆ ಬ್ರೇಕ್ಫಾಸ್ಟು, ಒಳ್ಳೆ ಊಟ ಎಲ್ಲ ಸಿಗುತ್ತೆ. ಬಂದರೆ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಬರಬೇಕು. ಸೊ ಹಂಗೆ ಎಲ್ಲ ದೇವ್ರ ದರ್ಶನ ಇಲ್ಲೇ ಆಗಿಬಿಡುತ್ತೆ. ಈಶಾ ಫೌಂಡೇಶನ್ಗೆ ಅಲ್ಲಿ ದೂರ ಹೋಗೋ ಅವಶ್ಯಕತೆಯೂ ಇಲ್ಲ. ಇಲ್ಲಿ ಹತ್ರ ಇರೋರು ಇಲ್ಲೇ ಬಂದು ನೋಡ್ಕೊಂಡು ಹೋಗಿ ಚಿಕ್ಕದಾಗೆ. ಸೊ ಅವರೇ ಬಂದು ಮಾಡಿಕೊಟ್ಟಿರೋದ್ರಿಂದ ಅದಿನ್ನೂ ಸ್ಪೆಷಲ್ಲು. ಸೊ ಮಸ್ಟ್ ವಿಸಿಟ್ ಜಾಗ ಆಬ್ವಿಯಸ್ಲಿ. ಬಂದು ಒಂದ್ಸಲಿ ನೋಡಿ. ಇವತ್ತು ಎಷ್ಟು ಡೇಟು? 4ನೇ ತಾರೀಕು. ಸೊ ಪೂಜೆ ನಡೀತಾ ಇತ್ತು, ನಾವು ಬಂದಿದ್ದೀವಿ. ನಾಳೆ 5ನೇ ತಾರೀಕು ಭಾನುವಾರ. ಮೋಸ್ಟ್ಲಿ ನಮ್ಮ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಬಂದು ವೀಡಿಯೋಸ್ ಎಲ್ಲ ಮಾಡ್ತಾರೆ. ಅವಾಗೆಲ್ಲ ನಾವು ಮಾಡೋಕ್ಕಾಗ್ತಾರೆ, ಕವರ್ ಮಾಡೋಕ್ತಾರಲ್ಲ ಅವರೆಲ್ಲ ಕವರ್ ಮಾಡಿರ್ತಾರೆ, ಅದನ್ನು ನೋಡ್ಬೋದು. ಅದಾದಮೇಲೆ ಅವ್ರ ಫ್ಯಾಮಿಲಿ ರಿಲೇಟಿವ್ಸ್ಗೆಲ್ಲ 3 ದಿವಸ ಇರುತ್ತಂತೆ. 9th ಏನೋ ಲಾಂಚು. ಸೊ ಅದಾದಮೇಲೆ 3 ದಿವಸ ಟ್ರಯಲ್ ಪೀರಿಯಡ್ ಇರುತ್ತೆ. ಸೊ ಸಂಜೆ ಹೊತ್ತು ಫ್ರೀ ಟ್ರಯಲ್ ಇರುತ್ತೆ, ಯಾರು ಬೇಕಾದ್ರೂ ಬಂದು ಟೇಸ್ಟ್ ಮಾಡಿಬಿಟ್ಟು ನೀವು ಟ್ರಯಲ್ ನೋಡ್ಕೊಂಡು ಹೋಗ್ಬೋದು ಸ್ವಲ್ಪ. ಸೊ ಅದಾದಮೇಲೆ 15ನೇ ತಾರೀಕೇನೋ ಪಬ್ಲಿಕ್ಗೆ ಓಪನ್ ಇರುತ್ತೆ. ಸೊ ಬನ್ನಿ, ವಿಸಿಟ್ ಮಾಡಿ. ಸೊ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ಲು ಫುಡ್ ಪ್ಯಾರಡೈಸ್ TV ಚಾನಲ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.